ನಾವು ನೀವು ಕಟ್ಟುವಂತ GST ಮೂಲಕ ಬರುತ್ತೆ. ಪೆಟ್ರೋಲ್ ಡೀಸೆಲ್ ಬಳಸ್ತೀವಿ ಅಂದ್ರೆ ಅದಕ್ಕೆ ಅರ್ಧಕ್ಕರ್ಧ. 1 ಲೀಟರ್ ಪೆಟ್ರೋಲ್ಗೆ 102 ರೂಪಾಯಿ ಅಂತಂದ್ರೆ ಅದರಲ್ಲಿ 50 ರೂಪಾಯಿಗಿಂತ ಜಾಸ್ತಿ ತೆರಿಗೆ. ಹಂಗಿದ್ಮೇಲೆ ನಾವು ಕಟ್ಟುವಂತ ತೆರಿಗೆಯನ್ನ ಸರ್ಕಾರ ಯಾವ್ದಕ್ಕೆ ಬಳಸಬೇಕು ನೋಡಿ. ಈ ಬಾರಿ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ 1000 ಕೋಟಿ ರೂಪಾಯಿಯನ್ನು ಎತ್ತಿಟ್ಟಿದ್ದಾರೆ. ಯಾವುದಕ್ಕೆ? ಕೇಂದ್ರ ಸಚಿವರ ದಿನನಿತ್ಯದ ಖರ್ಚುಗೋಸ್ಕರ, ಅವರ ಊಟ, ಅವರ ಓಡಾಟ, ಅವರ ಎಂಟರ್ಟೈನ್ಮೆಂಟ್, ಇದಕ್ಕೋಸ್ಕರ, ಅವರ ಸೌಲಭ್ಯಗಳಿಗೋಸ್ಕರ ಎಷ್ಟು ಮಾಡ್ತಾ ಇದ್ದಾರೆ? 1000 ಕೋಟಿ ರೂಪಾಯಿ. ಎಷ್ಟು ಜನ ಇದ್ದಾರೆ ಸಚಿವರು? ಪ್ರಾಯಶಃ ಒಂದು 40 ಜನ ಸಚಿವರಿದ್ದಾರೆ. 40 ಜನ ಮಿನಿಸ್ಟರ್ಗಳಿಗೆ ಒಂದು ವರ್ಷಕ್ಕೆ ಕೇಂದ್ರ ಸರ್ಕಾರದಿಂದ ಖರ್ಚು ಮಾಡೋದು 1000 ಕೋಟಿ ರೂಪಾಯಿ. ಅದೇ 62 ಕೋಟಿ ಜನ ನಮ್ಮ ದೇಶದಲ್ಲಿ ಆಯುಷ್ಮಾನ್ ಭಾರತ್ ಫಲಾನುಭವಿಗಳಿದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆಯಲ್ಲ, ಆಯುಷ್ಮಾನ್ ಭಾರತ್ ತಂದಿದ್ದೀವಿ, ಒಬ್ಬೊಬ್ಬರಿಗೂ ವರ್ಷಕ್ಕೆ 5 ಲಕ್ಷ ರೂಪಾಯಿ ನಾವು ಆರೋಗ್ಯದ ಇದಕ್ಕೋಸ್ಕರ ಕೊಡೋದಕ್ಕೆ ರೆಡಿ ಇದೀವಿ ಅಂತ ಹೇಳಿ ಆ ಒಬ್ಬೊಬ್ಬರಿಗೂ 5 ಲಕ್ಷ ಕೊಡುವಂತಹ 62 ಕೋಟಿ ಜನ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ, ಆಯುಷ್ಮಾನ್ ಭಾರತ್ ಕಾರ್ಡ್. ಎಷ್ಟು ಈ ಸತ್ಯ ಬಜೆಟ್ ನಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರೋದೆಷ್ಟು? 9,400 ಕೋಟಿ ರೂಪಾಯಿ. 9,400 ಕೋಟಿ ರೂಪಾಯಿಯನ್ನ 62 ಕೋಟಿ ಜನಕ್ಕೆ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಒಬ್ಬರಿಗೆ ಒಂದು ವರ್ಷಕ್ಕೆ 150 ರೂಪಾಯಿ ಬರುತ್ತೆ. ಇದು ಆಯುಷ್ಮಾನ್ ಭಾರತ್. ಅಂದ್ರೆ ಎಷ್ಟು ಪೊಳ್ಳಿದೆ ಅಂತ ಅನ್ನೋದನ್ನ ಯೋಚನೆ ಮಾಡಿ ನೋಡಿ. ಹಾಗಾಗಿ ನಾವು ಯಾಕೆ ಹಿಂಗೆ ಇದನ್ನ ನಾನು ಮಾತಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಪ್ರತಿಯೊಂದು ಕ್ಷೇತ್ರವೂ ಕೂಡ ಯಾವುದು ಜನಗಳಿಗೆ ಬೇಕೋ ಆ ಪ್ರತಿಯೊಂದು ಕ್ಷೇತ್ರವೂ ಕೂಡ ಒಂದು ವ್ಯಾಪಾರ.